ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆದಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದಂತೆ ಇರಾನ್ ಸರ್ವನಾಶ ಶುರು ಮಾಡಿದ್ದಾರೆ. ಅಮೆರಿಕದ ಷರತ್ತುಗಳನ್ನು ಒಪ್ಪದ ಇರಾನ್ ಮೇಲೆ ಸಾವಿನ ಕ್ಷಿಪಣಿಗಳನ್ನ ಅಮೆರಿಕ ಉಡಾಯಿಸುತ್ತಿದೆ. ಇರಾನ್ ದೇಶ ಮತ್ತೆ ಶಿಲಾಯುಗಕ್ಕೆ ಹೋಗುತ್ತೆ ಅಂತ ಅಮೆರಿಕ ಹಾಕ್ತಿರೋ ಒಂದೊಂದು ಬಾಂಬ್ಗಳು ಇರಾನ್ ನೆಲವನ್ನ ಮಸಣವನ್ನಾಗಿ ಬದಲಾಯಿಸ್ತಾ ಇದೆ. ಅದಕ್ಕೆ ಸಾಕ್ಷಿ ಈ ದೃಶ್ಯಗಳು. ಇದು ಇಸ್ರೇಲ್ ಸೇನಾ ಪಡೆ ದಕ್ಷಿಣ ಲೆಬನಾನ್ ಮೇಲೆ ಹಾಕಿದ ಸಾವಿನ ಕ್ಷಿಪಣಿಗಳು. ಹೆಜ್ಬುಲ್ಲಾ ಉಗ್ರರ ಅಡಗುತಾಣಗಳು, ಶಸ್ತ್ರಾಸ್ತ್ರ ಗೋಡೌನ್ಗಳಿದ್ದ ಜಾಗಕ್ಕೆ ಹತ್ರ 1,000 ಕೆಜಿ ತೂಕದ 40 ಬಾಂಬ್ಗಳನ್ನ ಹಾಕಿದೆ. ಇಸ್ರೇಲ್ ಹಾಕಿದ ಈ ಬಾಂಬ್ಗಳಿಗೆ ಇಡೀ ದಕ್ಷಿಣ ಲೆಬನಾನ್ನ 100ಕ್ಕೂ ಹೆಚ್ಚು ಕಟ್ಟಡಗಳು ಕ್ಷಣಾರ್ಧದಲ್ಲಿ ಪುಡಿ ಪುಡಿ ಆಗೋಯ್ತು. ಕಟ್ಟಡಗಳಲ್ಲಿ ಎಷ್ಟು ಜನ ಇದ್ರು, ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಬದುಕಿದ್ದಾರೆ ಅನ್ನೋ ಲೆಕ್ಕನೇ ಸಿಕ್ತಿಲ್ಲ. ಇಸ್ರೇಲಿ ವಾಯುಪಡೆ ಅಮೆರಿಕ ಬೆಂಬಲದೊಂದಿಗೆ ನಡೆಸಿದ 2ನೇ ಅತಿ ದೊಡ್ಡ ದಾಳಿಯ ದೃಶ್ಯಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬುಷೆಹರ್ನಲ್ಲಿರುವ ಇರಾನ್ನ ಅತಿ ದೊಡ್ಡ ನೌಕಾನೆಲೆಯ ಮೇಲೆ ಇಸ್ರೇಲ್ ಬಾಂಬ್ ದಾಳಿ ಮಾಡಿದೆ. ಇದೇ ಬುಷೆಹರ್ ನೌಕಾನೆಲೆಯಲ್ಲಿ ಇರಾನ್ ಕ್ಷಿಪಣಿಗಳು ಮತ್ತು ಆಕ್ರಮಣಕಾರಿ ಡ್ರೋನ್ಗಳನ್ನು ಗುಹೆಗಳಿಗೆ ಸಂಗ್ರಹಣೆ ಮಾಡಿತ್ತು. ಅಷ್ಟೇ ಅಲ್ಲ, ಇರಾನ್ ವಾಯುನೆಲೆ ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳಿದ್ದ ಈ ಜಾಗವನ್ನ ಇಸ್ರೇಲ್ 20 ಸೆಕೆಂಡ್ನಲ್ಲಿ ಸಮಾಧಿ ಮಾಡಿದೆ. این همه اینا هاردورد میکنن، یه دفعه میان میزنن درب و داغونشون میکنن و به خونه آتیششون میکشونن. واو حرف پیروزیشون مفته، زورشون هم فقط به ضعیفا میرسه. حیفه این همه پول که به جایی که صرف رفاه مردم بکنن اینجوری برباد دادن. خدا لعنتشون بکنه. ಮೂರನೇ ದೃಶ್ಯವನ್ನ ತೋರಿಸ್ತೀವಿ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಶೇರ್ ಮಾಡಿರುವಂತಹ ವಿಡಿಯೋ ಇದು. ಇರಾನ್ ಮತ್ತು ಹೆಜ್ಬುಲ್ಲಾ ಉಗ್ರರ ನೆಲೆಗಳನ್ನ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಹೇಗೆ ದಾಳಿ ಮಾಡಿ ನಾಶ ಮಾಡ್ತಿದೆ ನೋಡಿ ಅಂತ ನೇತನ್ಯಾಹು ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ಕಟ್ಟಡಗಳು ಸ್ಫೋಟವಾಗೋದು ಕಾಣುತ್ತೆ. ಸ್ಯಾಟಲೈಟ್ ಮ್ಯಾಪಿಂಗ್ ಮೂಲಕ ದಾಳಿ ಮಾಡ್ತಾ ಇರೋದು ಸ್ಪಷ್ಟವಾಗಿ ಗೋಚರಿಸುತ್ತೆ. ನಾಲ್ಕನೇ ದೃಶ್ಯವನ್ನ ತೋರಿಸ್ತೀವಿ. ಟೆಹರಾನ್ ಏರ್ಪೋರ್ಟ್ ಸರ್ವನಾಶವಾಗಿರೋದು. ಅಮೆರಿಕ ಮತ್ತು ಇಸ್ರೇಲಿ ಪಡೆಗಳು ಟೆಹರಾನ್ನ ಮೆಹರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ದಾಳಿ ನಡೆಸಿವೆ. ಕಿಲೋಮೀಟರ್ ದೂರದಿಂದಲೇ ದೊಡ್ಡ ಬೆಂಕಿ ಕಾಣಿಸಿಕೊಂಡಿದೆ. ದಾಳಿಯಲ್ಲಿ ವಿದೇಶಿ ವಿಮಾನಯಾನ ಸಂಸ್ಥೆಗಳ 4 ವಿಮಾನಗಳು ಸ್ಫೋಟವಾಗಿವೆ. ಇನ್ನು ಅಮೆರಿಕ ಇಸ್ರೇಲ್ ದಾಳಿ ನೋಡಿಕೊಂಡು ಇರಾನ್ ಕೈಕಟ್ಟಿ ಕೂತಿಲ್ಲ. ಬದಲಿಗೆ ಪ್ರತೀಕಾರದ ದಾಳಿ ಮಾಡ್ತಾ ಇದೆ. ಯಾವ ಮಟ್ಟಿಗೆ ಇರಾನ್ ದಾಳಿ ಮಾಡ್ತಿದೆ ಅಂದ್ರೆ ಇಸ್ರೇಲ್ ನಗರಗಳು ಅಮೆರಿಕದ ಸೇನಾ ನೆಲೆಗಳನ್ನ ಉಡಾಯಿಸಿ ಸ್ಮಶಾನ ಮಾಡ್ತಿದೆ. ಇರಾನ್ ದಾಳಿ ಎಷ್ಟು ಭಯಾನಕವಾಗಿದೆ ಅನ್ನೋದಕ್ಕೆ ಈ ಬೆಂಕಿನೇ ಸಾಕ್ಷಿ. ಬಾಗ್ದಾದ್ ವಿಮಾನ ನಿಲ್ದಾಣದ ಬಳಿ ಅಮೆರಿಕ ವಿಕ್ಟೋರಿಯಾ ಸೇನಾ ಪಡೆಗಳನ್ನು ನಿಯೋಜಿಸಿದೆ. ಇದೇ ಸೇನಾ ನೆಲೆಯ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇದರಿಂದ ಇಡೀ ಅಮೆರಿಕದ ವಿಕ್ಟೋರಿಯಾ ಸೇನಾ ನೆಲೆಯಲ್ಲಿದ್ದ ಶಸ್ತ್ರಾಸ್ತ್ರಗಳು, ಅಮೆರಿಕದ ಯುದ್ಧ ವಿಮಾನಗಳು, ಸೇನಾ ವಾಹನಗಳು ಬೂದಿಯಾಗಿ ಹೋಗಿವೆ. ಇನ್ನು ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ನಗರದ ಪಾರ್ಕಿಂಗ್ ಸ್ಥಳ ಇದು. ಈ ಪಾರ್ಕಿಂಗ್ ಸ್ಥಳದಲ್ಲಿ ಇರಾನ್ ಸೈನಿಕರು ಬಿಡಾರ ಹೂಡಿದ್ರು. ಇರಾನಿನ ಡ್ರೋನ್ ಇಸ್ರೇಲಿ ಸೈನಿಕರ ಆಶ್ರಯ ತಾಣದ ಮೇಲೆ ಅಪ್ಪಳಿಸುವುದನ್ನ ಸ್ಥಳೀಯರೇ ವಿಡಿಯೋ ಮಾಡಿದ್ದಾರೆ. ಸ್ಫೋಟದ ಭಯಾನಕ ಶಬ್ದ ಕೇಳ್ತಿದ್ದಂತೆ ಜನ ಕಿರುಚಾಡ್ತಾ ಪ್ರಾಣ ಉಳಿಸ್ಕೊಳ್ಳೋಕೆ ಓಡಿ ಹೋಗ್ತಿರೋದು ಕಣ್ಣಿಗೆ ಕಾಣುತ್ತೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ನ ಕೂಗಳತೆ ದೂರದಲ್ಲಿರೋ ಖೋರ್ಮ್ ಶಹರ್ ನಗರವನ್ನ ಇರಾನ್ ಧ್ವಂಸ ಮಾಡಿದೆ. ದೊಡ್ಡ ದೊಡ್ಡ ಕ್ಷಿಪಣಿಗಳು ಕ್ಷಣಾರ್ಧದಲ್ಲಿ ಇಡೀ ನಗರವನ್ನೇ ಬೆಂಕಿಯಲ್ಲಿ ಬೆಂದು ಹೋಗುವಂತೆ ಇರಾನ್ ಅಟ್ಯಾಕ್ ಮಾಡಿದೆ.
ಇಸ್ರೇಲ್ನ ಟೆಲ್ ಅವೀವ್ನಲ್ಲಾದಂತಹ ಸ್ಫೋಟದ ದೃಶ್ಯಗಳು. ರಾತ್ರಿ ನಡೆದ ಈ ಸ್ಫೋಟವನ್ನ ಇಡೀ ಜಗತ್ತೇ ಶತಮಾನಗಳವರೆಗೂ ನೆನಪಿಸಿಕೊಳ್ಳುತ್ತೆ ಅಂತ ಇರಾನ್ ಸೇನೆ ಹೇಳ್ಕೊಂಡಿದೆ. ಯಾಕಂದ್ರೆ ಬರೀ 30 ಸೆಕೆಂಡ್ನಲ್ಲಿ ಇರಾನ್ ಟೆಲ್ ಅವೀವ್ ನಗರದಲ್ಲಿ 8 ಪ್ರಮುಖ ಜಾಗಗಳನ್ನ ಸಾಲು ಸಾಲಾಗಿ ಬಾಂಬ್ಗಳನ್ನ ಹಾಕಿ ಧ್ವಂಸ ಮಾಡಿದ್ದು. ನೋಡಿ, ಮಹಾಯುದ್ಧ ಆರಂಭ ಆಗಿ 39 ದಿನ. ಈ 39 ದಿನದ ಯುದ್ಧದಲ್ಲಿ ಇಲ್ಲಿವರೆಗೂ ನಡೆದ ದಾಳಿಗಳೇ ಒಂದು ಲೆಕ್ಕ ಆದ್ರೆ ಇವತ್ತು ಮಧ್ಯರಾತ್ರಿಯಿಂದ ನಡೆಯುವ ದಾಳಿಗಳದ್ದು ಮತ್ತೊಂದು ಲೆಕ್ಕ. ಯಾಕಂದ್ರೆ ಇರಾನ್ ನಡೆಸ್ತಿರೋ ಒಂದೊಂದು ದಾಳಿಗೂ ಉತ್ತರ ಕೊಡೋದಿಕ್ಕೆ ಅಮೆರಿಕಾದಿಂದ ವಿಶೇಷ ಸೇನಾ ಪಡೆಗಳು ಇರಾನ್ ಸುತ್ತಲೂ ಎಂಟ್ರಿ ಕೊಟ್ಟಿವೆ. ಆಧುನಿಕ ಯುಗದಲ್ಲಿರುವ ಇರಾನ್ ದೇಶವನ್ನ ಶಿಲಾಯುಗಕ್ಕೆ ಕರ್ಕೊಂಡು ಹೋಗೋದಿಕ್ಕೆ ಅಮೆರಿಕಾದ ವಾಯುಪಡೆಗಳು ಇರಾನ್ ಗಡಿಗೆ ಬರ್ತಿವೆ. ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನ ಇರಾನ್ ನೆಲವನ್ನ ನೆಲಸಮ ಮಾಡೋದಕ್ಕೆ ಅಮೆರಿಕ ಕಳುಹಿಸಿಕೊಟ್ಟಿರುವಂತಹ ದೃಶ್ಯಗಳು. ಕ್ಷಣಾರ್ಧದಲ್ಲಿ 10 ಕಿಲೋಮೀಟರ್ ಉದ್ದದ ಭೂಪ್ರದೇಶವನ್ನೇ ನಾಶ ಮಾಡುವಷ್ಟು ಬಾಂಬ್ಗಳನ್ನ ಇರಾನ್ನತ್ತ ಅಮೆರಿಕ ಕಳುಹಿಸಿಕೊಟ್ಟಿದೆ. ಅಮೆರಿಕ ವಾಯುಸೇನೆಯ ದೈತ್ಯ C-17 ಯುದ್ಧ ವಿಮಾನ ಇದು. ಇರಾನ್ ಮೇಲೆ ದಾಳಿ ನಡೆಸೋಕೆ ಆಸ್ಟ್ರೇಲಿಯಾದ ಬ್ರಿಸ್ಬೇನ್ನಿಂದ ಈ ಯಮಸ್ವರೂಪಿ ಸೇನಾ ವಿಮಾನವನ್ನ ಅಮೆರಿಕ ಟೇಕ್ ಆಫ್ ಮಾಡಿದೆ. ಅದು ಇರಾನ್ ನಗರದಲ್ಲಿ ಕಟ್ಟಡಗಳ ಮಧ್ಯೆ ಹೋಗಿ ಸಾವಿರ ಕೆಜಿ ತೂಕದ ಬಾಂಬ್ಗಳನ್ನ ಹಾಕುತ್ತೆ ಅಂತ ಅಮೆರಿಕ ಸೇನೆ ಹೇಳ್ಕೊಂಡಿದೆ. ಇರಾನ್ ಮೇಲೆ ಅಮೆರಿಕ ದಾಳಿ ಸನ್ನಿಹಿತವಾಗಿದೆ. ಇರಾನ್ನಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ಸುರಕ್ಷಿತಗೊಳಿಸೋದಕ್ಕೆ ಕಾರ್ಯಾಚರಣೆಗಾಗಿ ಹೋಗ್ತಿದ್ದೀವಿ ಅಂತ ಅಮೆರಿಕ ಸೈನಿಕರು ಸೆಲ್ಫಿ ವಿಡಿಯೋ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಅಧ್ಯಕ್ಷ ಟ್ರಂಪ್ ಆದೇಶಕ್ಕಾಗಿ ಕಾಯ್ತಿದ್ದೀವಿ ಅಂತ ಅಮೆರಿಕ ಸೈನಿಕರು ಹೇಳ್ಕೊಂಡಿದ್ದಾರೆ. ಇನ್ನು ಆಕಾಶ ಭೂಮಿಯಿಂದಷ್ಟೇ ಅಲ್ಲ, ಸಮುದ್ರ ಮಾರ್ಗದಿಂದಲೂ ಎಪಿಕ್ ಫ್ಯೂರಿ ಕಾರ್ಯಾಚರಣೆಯ ಕ್ಲೈಮ್ಯಾಕ್ಸ್ ಶುರುವಾಗ್ತಿದೆ. USS ಅಬ್ರಹಾಂ ಲಿಂಕನ್, CVN-72 ಸೇರಿದಂತೆ ಅಮೆರಿಕಾದ ಯುದ್ಧ ನೌಕೆಗಳು ಇರಾನ್ಗೆ ಲಗ್ಗೆ ಹಾಕೋದಿಕ್ಕೆ ಸಂಪೂರ್ಣವಾಗಿ ಸಜ್ಜಾಗಿರೋದನ್ನ ಅಮೆರಿಕವೇ ಸ್ಪಷ್ಟಪಡಿಸಿದೆ. ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನುವಂತಹ ಒಂದು ಮಾತಿದೆಯಲ್ಲ, ಆ ಮಾತು ಕೊಲ್ಲಿ ಕಾಳಗ ನೋಡ್ತಾ ಇದ್ರೆ ನಿಜ ಅನ್ಸುತ್ತೆ. ಇರಾನ್ ದೇಶವನ್ನ ಭೂಪಟದಿಂದಲೇ ಅಳಿಸ್ತೀವಿ ಅಂತ ಟ್ರಂಪ್ ದಾಳಿ ಮಾಡಿಸ್ತಿದ್ದಾರೆ. ಅಮೆರಿಕ ಇಸ್ರೇಲ್ಗೆ ನಾವೇನು ಅಂತ ತೋರಿಸ್ತೀವಿ ಅಂತ ಇರಾನ್ ಸೇನೆ ಹೇಳ್ತಿದೆ. ಭೀಕರ ದಾಳಿಗಳ ಮಧ್ಯೆನೂ ಎರಡು ಕಡೆ ನಾಯಕರು ನಾನಾ ನೀನಾ ನೋಡೇ ಬಿಡೋಣ ಅನ್ನುವ ಪ್ರತಿಕ್ರಿಯೆಯನ್ನೂ ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯರಾತ್ರಿ 12 ಗಂಟೆಗೆ ಇರಾನ್ನಲ್ಲಿರುವ ಸೇತುವೆಗಳು, ವಿದ್ಯುತ್ ಘಟಕಗಳನ್ನೆಲ್ಲ ನಿರ್ನಾಮ ಮಾಡ್ತೀವಿ ಅಂತ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಇರಾನ್ ಸೇನಾ ವಕ್ತಾರ ಶತ್ರುಗಳಿಗೆ ನರಕ ತೋರಿಸ್ತೀವಿ ಅಂತ ನೇರವಾಗಿ ಅಮೆರಿಕ ಮತ್ತು ಇಸ್ರೇಲ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. We have a plan because of the power of our military where every bridge in Iran will be decimated by 12 o'clock tomorrow night, where every power plant in Iran will be out of business, burning, exploding, and never to be used again. I mean, complete demolition by 12 o'clock. And it'll happen over a period of 4 hours if we wanted to. سپاه پاسداران پیرو اعلامیه‌های حاوی اخطار قرارگاه مرکزی خاتم الانبیا صلوات الله علیه از صبح امروز در موج 98م عملیات وعده صادق 4 به فضل الهی عملیات‌های تهاجمی خود را علیه مقرهای فرماندهی، عملیاتی، لوجستیکی و زیرساخت‌های صنعتی نظامی آمریکایی و صهیونیستی ترتیب دادند. ಇಷ್ಟಕ್ಕೂ ಸುಮ್ಮನಾಗದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಾಮಾಜಿಕ ಜಾಲತಾಣ ಸೋಷಿಯಲ್ ಟ್ರುತ್ ಪೋಸ್ಟ್ನಲ್ಲಿ ಇರಾನ್ ನಾಗರಿಕರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಅವರ ಸಂದೇಶ: ಕಥೆಯೇ ಸಾಯುತ್ತದೆ, ಮತ್ತೆಂದು ಹಿಂತಿರುಗುವುದಿಲ್ಲ. ಅಂಥ ದಾಳಿ ಸಂಭವಿಸಬೇಕೆಂದು ನಾನು ಬಯಸುವುದಿಲ್ಲ, ಆದರೆ ಅದು ಸಂಭವಿಸಬಹುದು. ಇರಾನ್ನಲ್ಲಿರುವ ವಿಭಿನ್ನ, ಬುದ್ಧಿವಂತ, ಅಮೂಲಾಗ್ರ ಮನಸ್ಸುಗಳು ಮೇಲುಗೈ ಸಾಧಿಸುವ ಹುಮ್ಮಸ್ಸಿನಲ್ಲಿವೆ. ಆದರೆ ಅದು ಅಸಾಧ್ಯ. ಯಾರಿಗೆ ತಿಳಿದಿದೆ, ಇಂದು ರಾತ್ರಿ ಇಡೀ ಪ್ರಪಂಚದ ದೀರ್ಘ ಮತ್ತು ಸಂಕೀರ್ಣ ಇತಿಹಾಸದಲ್ಲಿ
ಕ್ರಾಂತಿಕಾರಿಯಾದ ಘಟನೆ ಸಂಭವಿಸಬಹುದು. 47 ವರ್ಷಗಳ ಸುಲಿಗೆ, ಭ್ರಷ್ಟಾಚಾರ, ಹತ್ಯೆಗಳೆಲ್ಲ ಅಂತಿಮವಾಗಿ ಕೊನೆಗೊಳ್ಳಲಿವೆ. ದೇವರು ಇರಾನ್ನ ಮಹಾನ್ ಜನರನ್ನ ರಕ್ಷಿಸಲಿ, ಆಶೀರ್ವದಿಸಲಿ. ಹೀಗೆ ಇರಾನ್ ಜನ ಅವರ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಟ್ರಂಪ್ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ ಇವತ್ತು ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಕೊಲ್ಲಿ ರಣರಂಗದಲ್ಲಿ ಅಮಾಯಕರ ರಕ್ತಪಾತ ಆಗುವಂತಹ ಆತಂಕ ಮನೆ ಮಾಡಿದೆ. ಈಗಾಗಲೇ ಅಮೆರಿಕ, ಇಸ್ರೇಲ್, ಇರಾನ್ ಹಾರಿಸ್ತಿರೋ ಸಾವಿನ ಕ್ಷಿಪಣಿಗಳು ಒಂದ್ ಕಡೆ ಜನರ ಜೀವ ತೆಗಿತಾ ಇದ್ರೆ, ಯಾವಾಗ ಬೇಕಿದ್ರೂ ನ್ಯೂಕ್ಲಿಯರ್ ದಾಳಿ ನಡೆಯುವ ಆತಂಕವೂ ಜಗತ್ತನ್ನ ಕಾಡ್ತಿದೆ. ಯಾಕೆ ಗೊತ್ತಾ? ಇರಾನ್ಗೆ ಬೆಂಬಲವಾಗಿ ಉತ್ತರ ಕೊರಿಯಾ 500 ಯಮಸ್ವರೂಪಿ ಖಂಡಾಂತರ ಕ್ಷಿಪಣಿಗಳನ್ನ ಕಳುಹಿಸಿದೆ. ಉತ್ತರ ಕೊರಿಯಾದ ಹುಚ್ಚುದೊರೆ ಯಾರಿಗ್ ಗೊತ್ತಿಲ್ಲ ಹೇಳಿ? ಇಡೀ ಜಗತ್ತಿಗೆ ಒಂದು ಕಾನೂನಾದ್ರೆ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ರದ್ದೇ ಒಂದು ಕಾನೂನು. ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ ಹೇಳಿದ್ದೇ ವೇದವಾಕ್ಯ, ಮಾಡಿದ್ದೇ ರೂಲ್ಸು. ಅಮೆರಿಕಾಗೂ ಬೆದರಲ್ಲ, ಚೀನಾಗೂ ಹೆದರಲ್ಲ. ಯಾಕಂದ್ರೆ ಈತನ ಬಳಿರುವ ಒಂದೊಂದು ಅಸ್ತ್ರಗಳು ಕೂಡ ಅಷ್ಟೇ ಭೀಕರ. ಯಾವಾಗ ಯಾರ ಮೇಲೆ ಬೇಕಿದ್ರೂ ಮುಲಾಜಿಲ್ಲದೆ ದಾಳಿ ಮಾಡೋ ನಾಯಕ ಅನ್ನೋದು ಇಡೀ ವಿಶ್ವವೇ ಹೇಳ್ತಿರೋ ಮಾತು. ಅಂತಹ ಉತ್ತರ ಕೊರಿಯಾದಿಂದ ಇರಾನ್ಗೆ 500 ಖಂಡಾಂತರ ಕ್ಷಿಪಣಿಗಳು ತಲುಪಿದೆಯಂತೆ. ಅಚ್ಚರಿ ಅನಿಸಿದ್ರೂ ಕೂಡ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಿದಾಡ್ತಿರೋ ಸುದ್ದಿ. ಇರಾನ್ಗೆ 500 ಖಂಡಾಂತರ ಕ್ಷಿಪಣಿಗಳನ್ನ ಹುಚ್ಚುದೊರೆ ರವಾನಿಸಿದ್ದಾರಂತೆ. ಉತ್ತರ ಕೊರಿಯಾದಿಂದ ಇರಾನ್ಗೆ ರಹಸ್ಯವಾಗಿ ಈ ಖಂಡಾಂತರ ಕ್ಷಿಪಣಿಗಳನ್ನ ಕಳುಹಿಸಿಕೊಟ್ಟಿದ್ಯಂತೆ. ಇರಾನ್ನಿಂದ ಉತ್ತರ ಕೊರಿಯಾಗೆ ತೈಲ ಬರ್ತಿದ್ರೆ, ಕೊರಿಯಾದಿಂದ ಇರಾನ್ಗೆ ಕ್ಷಿಪಣಿಗಳನ್ನ ಕಳುಹಿಸಿ ಎಕ್ಸ್ಚೇಂಜ್ ಆಟ ಶುರು ಮಾಡಿದಾರಂತೆ. ಇರಾನ್ಗೆ ಕಳುಹಿಸಿರೋ ಈ ICBM ಖಂಡಾಂತರ ಕ್ಷಿಪಣಿಗಳು ಕಡಿಮೆ ಅಂದ್ರೂ 8 ರಿಂದ 15 ಸಾವಿರ ಕಿಲೋಮೀಟರ್ ದೂರ ಹಾರುವ ಶಕ್ತಿ ಇದೆಯಂತೆ. ಈ ಸುದ್ದಿಯನ್ನ ಉತ್ತರ ಕೊರಿಯಾದ ಶತ್ರು ರಾಷ್ಟ್ರ ಆಗಿರುವ ದಕ್ಷಿಣ ಕೊರಿಯಾ ಮಾಧ್ಯಮಗಳೇ ವರದಿಯನ್ನ ಬಿತ್ತರಿಸಿವೆ. ಅಮೆರಿಕದತ್ತ ICBM ಕ್ಷಿಪಣಿ ಹಾರಿಸಲು ಇರಾನ್ ಸಜ್ಜಾಗ್ತಿದೆ ಅಂತಾನೂ ಸುದ್ದಿಯನ್ನ ಪ್ರಸಾರ ಮಾಡಿದೆ. ಆದ್ರೆ ನಿಜಕ್ಕೂ ಕ್ಷಿಪಣಿಗಳು ಬಂದಿದೆಯಾ ಇಲ್ವಾ ಅಂತ ಇರಾನ್ ಆಗ್ಲಿ ಉತ್ತರ ಕೊರಿಯಾ ಆಗ್ಲಿ ಯಾವುದೇ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ.